ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಡಾದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಎಲ್ಲರೂ ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಡಿಫ್ರೆಂಟ್ ಆದಂತಹ ಒಂದು ರೆಸಿಪಿ ಇದು. ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ ಆದಂತಹ ಒಂದು ರೆಸಿಪಿ. ಯಾರನ್ನಾದರೂ ಟೀ ಕರೆಯೋದಿದ್ರೆ ಮತ್ತು ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಸ್ಕೂಲಿಗೆ ಕಟ್ಬೋದಾದಂತಹ ಈಸಿಯಾದ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳಿ. ತಿಂದರೆ ಬಾಯಿಂದೆಲ್ಲ ಜಿಡ್ಡು ಹೋತು ಅಂತಾರಲ್ಲ, ಆ ಥರ ರೆಸಿಪಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 1 ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಟೋಟಲಾಗಿ 3 ಕಪ್ ಹಿಟ್ಟಿಂದನ್ನು ನಾನಿಲ್ಲಿ ವಡ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಸಾಲ್ಟ್ ಜಾಸ್ತಿ ಹಾಕಬೇಡಿ, ಬೆಳಿಗ್ಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳಿಗ್ಗೆ ಮಾಡೋದ್ರಿಂದ ರಾತ್ರಿಯೇ ಇದನ್ನು ನೆನೆಸಿಡ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾದ ಹದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕಿ ಹದವಾಗಿ ನಾದ್ಕೊಳ್ಳಿ. ನೀಟಾಗಿ ನಾದಿಟ್ಟರೆ ನೀವು ಬೆಳಿಗ್ಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಜಾಸ್ತಿ ಉಪ್ಪು ಹಾಕಿದರೆ ಹಿಟ್ಟು ಹುಳಿ ಬಂದುಬಿಡುತ್ತೆ. ಆದ್ದರಿಂದ ಉಪ್ಪನ್ನು ಜಾಸ್ತಿ ಹಾಕಬೇಡಿ. ಬೆಳಗ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಿಟ್ಟನ್ನು ಹಾಗೆ ನಾದಬಾರ್ದು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾದಿದ್ದೀನಿ. ನೀವು ಚಪಾತಿ ಯಾವ ರೀತಿ ನಾದಿಡ್ತೀರೋ ಅದೇ ರೀತಿ ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಸಾಕು. ತುಂಬ ಸ್ವಾದಿಷ್ಟವಾದಂತಹ ರೆಸಿಪಿ. ಇದನ್ನು ಮಿಸ್ ಮಾಡದೆ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ಹದಕ್ಕೆ ನಾನು ನಾದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತೀನಿ. ಎಣ್ಣೆ ಸವರಿ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ. ನಾನು ಇದನ್ನು ಮಾಡೋದು ಬೆಳಗ್ಗೆ. ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿಯೇ ಇದನ್ನು ಈ ಥರ ನೀವು ನಾದಿ ಇಡಿ. ನೋಡಿ, ಇವಾಗ ನಾದಿದ್ದಾಯಿತು. ಈಗ ನಾನು ಇದಕ್ಕೆ ಎಣ್ಣೆ ಸವರಿದ್ದೀನಿ. ಎಣ್ಣೆ ಸವರಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಇವಾಗ ನಾನು ಬೆಳಿಗ್ಗೆ ಒಂದು ಮಿಕ್ಸಿ ಬೌಲಿಗೆ 8ರಿಂದ 10 ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. 2 ಗರಿ ಕರಿಬೇವನ್ನು ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಓಂಕಾಳು, 1 ಟೀ ಸ್ಪೂನ್ ಉಪ್ಪು ಮತ್ತು 1 ಟೀ ಸ್ಪೂನ್ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಇದನ್ನು ತರಿಯಾಗಿ ರುಬ್ಕೊಂಬನ್ನಿ. ನೋಡಿ, ಇವಾಗ ರುಬ್ಬಿದ್ದಾಯಿತು. ಇಷ್ಟು ಹದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ನಾನು ರಾತ್ರಿ ನಾದಿಟ್ಟಿದ್ನಲ್ಲ, ಆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೆಳಗ್ಗೆ ಅಂದರೆ ಸ್ವಲ್ಪ ಉಬ್ಬಿರುತ್ತೆ ಅದು ಹಿಟ್ಟು. ನೋಡಿ, ಈ ಹದಕ್ಕೆ ಹಿಟ್ಟು ಉಬ್ಬಿದೆ. ನಾವಿದಕ್ಕೆ ನೀರು ಹಾಕಿ ನಾದಿದ್ವಲ್ಲ, ಅದನ್ನೊಂದು ಸ್ವಲ್ಪ ಹಾಕಿದರೆ ನಮಗೆ ವಡೆ ಹದಕ್ಕೆ ನಾದಿದ್ದು ಬಂದುಬಿಡುತ್ತೆ. ನೋಡಿ, ಇವಾಗ ಹಸೆ ಖಾರವನ್ನು ಹಾಕಿದ್ದೀನಿ. ನೀವು ಇದನ್ನು ಮಿದ್ದುವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಇಲ್ಲಾಂದರೆ ಕೈ ಉರಿ ಬರುತ್ತೆ. ಸ್ವಲ್ಪ ಸ್ಪೂನಿಂದಾದರೂ ನೀವು ಇದನ್ನು ನಾದ್ಕೋಬಹುದು. ಆದರೆ ಕೈಯಿಂದ ಮಿದ್ದಿದ್ರೇ ಚೆನ್ನಾಗೆ. ಆದರೆ ಕೈ ಹಸೆ ಖಾರದಿಂದ ಸ್ವಲ್ಪ ನಾದ್ತೀವಲ್ಲ, ಕೈ ಭಾಳ ಉರಿ ಬರುತ್ತೆ. ಆದ್ದರಿಂದ ಸ್ಪೂನಿಂದ ನಾದ್ತಾ ಇದ್ದೀನಿ. ನನಗೆ ಕೈ ಉರಿ ಬರಲ್ಲ, ಆದ್ದರಿಂದ ತೋರ್ಸೋಕ್ಕೋಸ್ಕರ ಸ್ಪೂನ್ ತೊಗೊಂಡಿದ್ದೆ. ಇವಾಗ ನಾನು ಕೈಯಿಂದನೇ ನಾದ್ತಾ ಇದ್ದೀನಿ. ನೋಡಿ, ನೀಟಾಗಿ ಹಿಟ್ಟಿನ ಜೊತೆಗೆ ನಾವು ರುಬ್ಬಿದಂಥ ಮಿಶ್ರಣ ಪೂರ್ತಿ ಹೊಂದ್ಕೋಬೇಕು. ಆ ರೀತಿ ನೀವು ನಾದ್ಕೋಬೇಕು. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ನಾವು ಸೋಡಾವನ್ನು ಹಾಕ್ಕೋಬೇಕು. ನೋಡಿ, ಖಾರ ಹಿಟ್ಟಿನ ಜೊತೆಗೆ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು. ಕರಿಬೇವು, ಕೊತ್ತಂಬರಿ, ಓಂಕಾಳು, ಜೀರಿಗೆ ಹಾಕಿದ್ವಲ್ಲ, ಅದು ಎಲ್ಲ ಕಡೆಗೂ ಮಿಕ್ಸ್ ಆಗೋ ರೀತಿ ನೀವು ನಾದ್ಕೋಬೇಕು. ನೀವೊಂದು 1/4 ಟೀ ಸ್ಪೂನ್ನಷ್ಟು ಸೋಡಾವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾದ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬಂತಿವಾಗ. ಯಾಕಂದರೆ ನಾವು ಹಸಿಕಾಯಿಯಲ್ಲಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ವಲ್ಲ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮೆತ್ತಗಾಯಿತು. ಇವಾಗ ನಾನು ಇದಕ್ಕೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆಯನ್ನು ಹಚ್ಚಿ ನೀಟಾಗಿ ದುಂಡುಗೆ ಮಾಡಿ ಎತ್ತಿಡಿ. ನೋಡ್ರಿ, ಇವಾಗ ಸ್ವಲ್ಪ ಸೋಡಾ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಸೋಡಾ ಮಿಕ್ಸ್ ಮಾಡಿ ಮತ್ತೊಂದು ಸರಿ ಇದನ್ನು ಮಿತ್ತೀನಿ. ಈ ರೀತಿ ಮಿದ್ದಿ ಸೋಡಾನು ಸಹ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ನಾದಿಡಿ. ನೋಡಿ, ಈಗ ಈ ಹದಕ್ಕೆ ಹಿಟ್ಟು ಬರಬೇಕು.
ಈ ಹದಕ್ಕೆ ಹಿಟ್ಟು ಬಂದರೆ ನಿಮಗೆ ವಡೆ ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಈಗ ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಮಗೆ ಎಷ್ಟು ಆಕಾರದಲ್ಲಿ ಬೇಕೋ, ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಉಳ್ಳೆಯನ್ನು ಹರ್ಕೊಂಡು ಈ ರೀತಿ ಅಂಗೈಯಲ್ಲಿ ತಟ್ಟಿ ತಟ್ಟಿ ಇದನ್ನು ಈ ರೀತಿ ತೆಗೆದು ಎಣ್ಣೆಯಲ್ಲಿ ಬಿಡಿ. ನೋಡಿ, ಈ ರೀತಿಯಾಗಿ ತಟ್ಕೋಬೇಕಾಗುತ್ತೆ. ಈಗ ನಾನು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೋಡಿ. ಇದು ಎಣ್ಣೆಯಲ್ಲಿ ಬಿಟ್ಟ ಮೇಲೆ ತುಂಬ ಚೆನ್ನಾಗಿ ಪೂರಿ ಥರ ಉಬ್ಬುತ್ತೆ. ರುಚಿನೂ ಸಖತ್ತಾಗಿರುತ್ತೆ. ಉಪ್ಪು ಖಾರ ಭಾಳ ಕೋರಾಗಿ ಭಾಳ ಸ್ಟ್ರಾಂಗ್ ಆಗಿರುತ್ತೆ, ಭಾಳ ಟೇಸ್ಟ್‌ಫುಲ್ಲಾಗಿರುತ್ತೆ. ಚಳಿಗಾಲ ಹೋಗೋದ್ರಲ್ಲೇ ಒಂದು ಸರಿ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಗೋಲ್ಡ್ ಕಲರ್ ಬರೋ ತನಕ ನೀವು ಹುರ್ಕೋಬೇಕಾಗುತ್ತೆ, ಇದನ್ನು ಕರಿಬೇಕಾಗುತ್ತೆ. ನಾನಿಲ್ಲಿ ಮತ್ತೊಂದನ್ನು ಬಿಡ್ತಿದ್ದೀನಿ. ನೀವು ಒಂದೊಂದಾಗಿ ನೀವು ಕರೀರಿ. 2, 3 ಒಂದೇ ಸರಿಗೆ ಬಿಟ್ಟರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಅದು ನೀಟಾಗಿ ಉಬ್ಬಲ್ಲ. ಆದ್ದರಿಂದ 1 ಅಥವಾ 2 ನೀವು ಕರಿತಾ ಬರಬೇಕು. ಉರಿ ಮಾತ್ರ ಲೋ ಫ್ಲೇಮ್ಗಿಂತ ಸ್ವಲ್ಪ ಜೋರಿರಲಿ, ಮೀಡಿಯಮ್ನೂ ಬೇಡ. ನೋಡಿ, ಇಷ್ಟಾದರೆ ನಿಮಗೆ ಪೂರಿ ಕರಿಯೋದು ಮುಗ್ದಾಗೇನೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಾಟರ್ಡೆ ಲಂಚ್ ಬಾಕ್ಸಿಗೆ ಸಹ ಕಟ್ಬೋದು, ಆಫೀಸಿಗೂ ಕಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತು ಅಂತ. ಒಂದು ಸರಿ ನೀವು ಮಾಡಿದರೆ ಪದೇ ಪದೇ ಮಾಡ್ಕೋತೀರಾ, ಅಷ್ಟೊಂದು ರುಚಿಕರವಾಗಿರುತ್ತೆ. ಒಂದು ಸರಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇಷ್ಟಾದರೆ ನಿಮಗೆ ಗೋಧಿ ಹಿಟ್ಟಿನ ಪೂರಿ ರೆಡಿ ಆದಾಗೇ. ಇದು ಮೊಸರು ಜೊತೆಗಂತೂ ತುಂಬ ಒಂದು ಸೂಪರ್ ಕಾಂಬಿನೇಷನ್ನು. ಒಂದು ಸರಿ ನೀಟಾಗಿ ಮಾಡ್ಕೊಂಡು ನೋಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದ ತಿಂಡಿ ಇದು. ಯಾರನ್ನಾದರೂ ನಾಷ್ಟ ಕರಿಬೇಕಾದ್ರೆ ಇದನ್ನು ಮಾಡ್ತಿರ್ತಾರೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್